ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ನೀವು ಚೆನ್ನಾಗಿದ್ದೀರಾ? ಇಟ್ಸ್ ಮೀ ಪ್ರಿಯಾ ತನು ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇದು ನಮ್ಮ ತವರು ಮನೆಯಲ್ಲಿ ವ್ಲಾಗ್ ಮಾಡ್ತಿರೋದು ಫಸ್ಟ್ ವ್ಲಾಗ್. ಇದು ಏನಂದರೆ, ನಾವು ಮುನೇಶ್ವರ ಸ್ವಾಮಿ ಪೂಜೆ ಮಾಡ್ತೀವಿ. ಸೊ ಅದೇ ಪೂಜೆಗೆ ನಾವೆಲ್ಲ ಊರಿಗೆ ಹೋಗಿದ್ವಿ. ನಾನು, ನಮ್ಮ ಸಿಸ್ಟರು, ನಮ್ಮ ಅತ್ತೆ ಎಲ್ಲ ಹೋಗಿದ್ವಿ. ನೋಡಿರಿ, ನಮ್ಮ ಅತ್ತೆ, ನಮ್ಮ ಸಿಸ್ಟರು, ನಮ್ಮಮ್ಮ, ನಮ್ಮ ಬ್ರದರು, ನಮ್ಮ ಮಗ ಎಲ್ಲರೂ ಇದ್ದೀವಿ. ಎಲ್ಲರೂ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ವಿ. ನಮ್ಮ ಸಿಸ್ಟರ್, ಪಾಪು ಎಲ್ಲರೂ ಇದ್ವಿ ನಾವು. ನಮ್ಮ ತೋಟದ ಮನೆ ಇದು, ತೋಟದಲ್ಲೇ ಮನೆ ಕಟ್ಕೊಂಡಿರೋದು. ಸೊ ತೋಟದಿಂದ ನಮ್ಮ ದೇವಸ್ಥಾನನೂ ತೋಟದಲ್ಲೇ ಇರೋದು. ಜಾಸ್ತಿ ದೂರ ಇಲ್ಲ, ಕಡಿಮೆನೇ, ಒಂದು 5 ಮಿನಿಟ್ಸ್ಗೆ ಹೋಗಬಹುದು ಅಷ್ಟೇ. ದೇವಸ್ಥಾನ ಹತ್ರಕ್ಕೆ ಹೋಗಿಬಿಟ್ಟು ನಾವು ನೋಡ್ರಿ ದೀಪ ಎಲ್ಲ ಮಾಡಿದ್ವಿ. ದೇವ್ರಿಗೆ ಬೆಳಗಬೇಕು ಅಲ್ವಾ. ಸೊ ಹಾಗಾಗಿ ನಾವೆಲ್ಲ ಹೋಗ್ತಾಯಿದ್ದೀವಿ ದೇವಸ್ಥಾನ. ಅಲ್ಲಿ ಕಾಣಿಸ್ತಾ ಇದೆಯಲ್ವಾ ಬ್ಲೂ ಕಲರು, ಅದೇ ದೇವಸ್ಥಾನ. ಈ ಕಡೆ ಲಾಸ್ಟ್ಗೆ ನಮ್ಮ ಮನೆ, ಆ ಕಡೆ ಲಾಸ್ಟ್ಗೆ ದೇವಸ್ಥಾನ ಇರೋದು. ಸೊ ನಾವೆಲ್ಲ ಹೋಗ್ತಾಯಿದ್ದೀವಿ ಪೂಜೆಗೆ. ನಾವು ಬೆಳಗ್ಗೆ 5 ಎದ್ದಿದ್ದು. ಎಲ್ಲರೂ ಫ್ರೆಶಪ್ ಆಗಿಬಿಟ್ಟು ಅಲ್ಲಿ ದೇವಸ್ಥಾನ ಅಂದರೆ ಬೇಗ ಮುಗಿಸ್ಬಿಡೋಣ ಅಂತ, 9 o'clock ಅಷ್ಟರಲ್ಲಿ ಪೂಜೆ ಮುಗಿಸ್ಬಿಡೋಣ ಅಂದ್ಬಿಟ್ಟು ಹೋಗ್ತಾಯಿದ್ದೀವಿ. ಇಲ್ಲೆಲ್ಲ ನನ್ನ ತಂಗಿ ಇದೇನು ಅಕ್ಕಿ ಹಿಟ್ಟಲ್ಲಿ ದೀಪ ಮಾಡಿದ್ರು, ಅದು ದೀಪ ಅಂಟಿಸ್ತಾಯಿದ್ರು. ಆ ಕಡೆ ನಾವು ಅಕ್ಕಿ ಹಿಟ್ಟು ಅದರಲ್ಲೇ ಬೆಲ್ಲ ಹಾಕ್ಬಿಟ್ಟು ದೀಪ ಮಾಡ್ತೀವಲ್ಲ, ಅದು ಆ ಕಡೆದು. ಅದಿನ್ನೂ ಬೆಳಗಿಲ್ಲ, ಬರೀ ದೀಪ ಅಂಟಿಸ್ತಾ ಇರೋದು ಅಷ್ಟೇ. ಅಕ್ಕಿ ಹಿಟ್ಟಲ್ಲಿ ಮಾಡಿರೋದು ಅಲ್ಲೇ, ಅದೇ ಮುನೇಶ್ವರ ಸ್ವಾಮಿ ಪೂಜೆಯಲ್ಲಿ ಇದೆಲ್ಲ ಮಾಡಿಕೊಂಡು ನೆಕ್ಸ್ಟ್ ಅಲ್ಲೇ ಸ್ವಲ್ಪ ಹೊತ್ತೆಲ್ಲನೂ ಪೂಜೆ ಮಾಡಿಕೊಂಡು ಅಲ್ಲೇ ಎಲ್ಲನೂ ಸ್ವಲ್ಪ ಹೊತ್ತು ಪೂಜೆ ಅಂದರೆ ಕೆಲಸ ಜಾಸ್ತಿ ಇರುತ್ತಲ್ಲ. ನಮ್ಮಪ್ಪ ಬೆಳಗ್ಗೆನೇ ಹೋಗಿಬಿಟ್ಟು ದೇವ್ರಿಗೆಲ್ಲನೂ ಕ್ಲೀನಾಗಿ ಅಲಂಕಾರ ಮಾಡಿದ್ರು. ಅಲಂಕಾರ ಮಾಡಿಬಿಟ್ಟು ಎಲ್ಲ ರೆಡಿ ಮಾಡಿದ್ರು ನಾವು ಹೋಗೋ ಅಷ್ಟೊತ್ತಿಗೆ. ಮತ್ತು ನಾವಿಲ್ಲೆಲ್ಲ ನಮ್ಮಮ್ಮ ಮತ್ತು ನಮ್ಮಪ್ಪ ಇಬ್ಬರೂ ರೈಸ್ ಮಾಡ್ತಿದ್ದಾರೆ, ಬೇಕಾಗುತ್ತಲ್ಲ ರೈಸ್ ಮಾಡ್ತಿದ್ರು. ರೈಸ್ ಎಲ್ಲ ಮಾಡಿದ್ದಾದಮೇಲೆ ಎಲ್ಲನೂ ನಾವು ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ. ಯಾರೋ ಬರಬೇಕಿತ್ತು, ಅವ್ರಿಗೆಲ್ಲ ವೆಯ್ಟ್ ಮಾಡ್ತಾಯಿದ್ವಿ. ಅವರು ಬೇಗ ಬರಲಿಲ್ಲ, ಕೆಲಸಗಳಿರುತ್ತಲ್ಲ ಅವ್ರಿಗೂ. ಸೊ ಹಾಗಾಗಿ ಅವರು ಸ್ವಲ್ಪ ಲೇಟಾಗಿ ಬಂದರು. ನಾವು ಅಷ್ಟೊತ್ತಿಗೆ ನಮ್ಮಮ್ಮ ನಮ್ಮಪ್ಪ ಇಬ್ಬರು ಸೇರಿ ರೈಸ್ ಮಾಡಿಬಿಟ್ಟು ನಾವೆಲ್ಲ ಕೂತ್ಕೊಂಡಿದ್ವಿ. ಇನ್ನು ಅವರು ಬಂದರು, ಇನ್ನು ರೈಸು ಅಷ್ಟೊತ್ತಿಗೆ ಆಗಿತ್ತು. ಮತ್ತೆ ಹೋಗಿಬಿಟ್ಟು ನಮ್ಮಪ್ಪ ಎಲ್ಲನೂ ಪೂಜೆ ಮಾಡೋಕ್ಕೆ ಹೋದರು. ಇನ್ನು ಪೂಜೆ ಅದು ಇದು ಎಲ್ಲ ಮಾಡ್ಕೊಂಡಿದ್ದು ಎಲ್ಲ ರೆಡಿ ಆದಮೇಲೆ ಇನ್ನು ನಾವು ಮನೆಗೆ ಹೋದ್ವಿ. ಮನೆಗೆ ಹೋಗಿಬಿಟ್ಟು ಅಲ್ಲೆಲ್ಲನೂ ಮನೆಯಲ್ಲಿ ಇನ್ನು ಅಡುಗೆ ಮಾಡಬೇಕಿತ್ತಲ್ವ, ಅಡುಗೆಗಳೆಲ್ಲ ಮಾಡ್ಕೊತಾ ಇದ್ವಿ ನಾವು. ಅಂದರೆ ಬೆಳಗ್ಗೆ ಏನೂ ತಿಂದಿಲ್ಲಲ್ಲ, ಎಲ್ಲರೂ ಹಸುಕೊಂಡಿದ್ರು. ಒಂದು ಸ್ವಲ್ಪ ಅವಲಕ್ಕಿ ನೆನೆ ಹಾಕಿದ್ವಿ, ಸಕ್ಕರೆ ಹಾಕ್ಬಿಟ್ಟು ಸ್ವಲ್ಪ ಸ್ವಲ್ಪನೇ ಕೊಟ್ವಿ ಪ್ರಸಾದಕ್ಕೆ. ಅದು ತಿಂದುಬಿಟ್ಟು ಮತ್ತೆ ನಾವು ಮನೆಗೆ ಹೋದ್ವಿ. ಮನೆಗೆ ಹೋಗಿಬಿಟ್ಟು ಸ್ವಲ್ಪ ಕಾಫಿ ಕುಡಿದ್ಬಿಟ್ಟು ಮತ್ತೆ ನಮ್ಮಪ್ಪ ಚಿಕನ್ ತರೋಕ್ಕೆ ಅಂತ ಹೋಗಿದ್ದರು. ಅವ್ರು ಬರೋ ಅಷ್ಟರಲ್ಲಿ ನಾನು ನಮ್ಮಮ್ಮ ಅದೇ ಚಿಕನ್ ಪಲಾವ್ಗೆ ಏನೇನು ಬೇಕೋ ಅವೆಲ್ಲ ರೆಡಿ ಮಾಡ್ಕೊಂಡಿದ್ವಿ. ಇನ್ನು ನಮ್ಮಪ್ಪ ಬಂದಮೇಲೆ ಅದನ್ನೆಲ್ಲನೂ ನಾವು ಮಾಡಬೇಕಿತ್ತಲ್ವ, ಅದೆಲ್ಲನೂ ಅಂದರೆ ಅಷ್ಟು ದೊಡ್ಡ ಕುಕ್ಕರಲ್ಲಿ ಮಾಡೋಕ್ಕಾಗಿಲ್ಲ, ಜಾಸ್ತಿ ಜನ ಇದ್ವಿ. ಎಲ್ಲರೂ ಹಸುಕೊಂಡಿದ್ರಲ್ವ, ಹಾಗಾಗಿ ಸ್ವಲ್ಪ ಜಾಸ್ತಿನೇ ಮಾಡೋಣ ಅಂದ್ಕೊಂಡ್ವಿ. ಇನ್ನು ಎಲ್ಲ ಜಾಸ್ತಿ ಮಾಡಿಬಿಟ್ಟು ಮತ್ತೆ ನಾವು ಇನ್ನೆಲ್ಲ ಅದು ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಅಲ್ವ ಪಾತ್ರೆಯಲ್ಲಿ ಮಾಡಬೇಕಾದ್ರೆ. ಸೊ ಹಾಗಾಗಿ ನಾವು ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ಕೊಂಡಿದ್ದು. ಇನ್ನೆಲ್ಲ ಆದಮೇಲೆ ನೋಡಿರಿ, ಇಲ್ಲಿ ಚಿಕನ್ ಬಿರಿಯಾನಿ ಅಲ್ಲ ಪಲಾವೋ ಬಿರಿಯಾನಿ ಯಾವುದೋ ತಿಂತಾಯಿದ್ದೀವಿ ನಾವು. ನೋಡಿ ಎಷ್ಟು ಜನ ಕೂತ್ಕೊಂಡಿದ್ದೀವಿ ಅಂತ. ನಾವು ಇಷ್ಟು ಜನ ಕೂತ್ಕೊಂಡಿದ್ದೀವಿ. ನಾನು ಮಾತ್ರ ವಿಡಿಯೋ ಮಾಡ್ತಾಯಿದ್ದೀನಿ, ಎಲ್ಲರೂ ತಿಂತಾಯಿದ್ರೆ. ನಾನು ಅದು ನನ್ನದೇ, ನಮ್ಮ ಅತ್ತೆ, ನನ್ನ ಮಗ, ನಮ್ಮ ಬ್ರದರ್ ಎಲ್ಲ. ಮತ್ತೆ ಸ್ವಲ್ಪ ಹೊತ್ತೆಲ್ಲ ರೆಸ್ಟ್ ಮಾಡಿಬಿಟ್ಟು ಮತ್ತೆ ಸಾಂಬಾರು ಮಾಡಿದೆ, ಮಟನ್ ಸಾಂಬಾರು ಮಾಡಿದೆ. ಮತ್ತು ಇದು ಬಂದುಬಿಟ್ಟು ಫಾರಮ್ ಕೋಳಿ ಇದು. ಮತ್ತು ಇನ್ನು ಈ ಕಡೆ ಬರುತ್ತಲ್ವ, ಅದು ಬಂದುಬಿಟ್ಟು ನಾಟಿ ಕೋಳಿ ಸಾಂಬಾರು.
ನಾನು ಇಷ್ಟು ಮಾಡಿದೆ. ಇದು ನಾಟಿ ಕೋಳಿ ಸಾಂಬಾರು. ನಾನು ಇಷ್ಟು ಸಾಂಬಾರುಗಳು ಮಾಡಿದೆ. ಮತ್ತು ಇನ್ನು ಹಾಗೆ ಸ್ವಲ್ಪ ಹೊತ್ತಾದಮೇಲೆ ರೈಸ್ ಮಾಡಿಬಿಟ್ಟು ಹಾಗೇ ನಮ್ಮ ಅತ್ತೆ ಮುದ್ದೆ ಮಾಡ್ತೀನಿ ಅಂದ್ಬಿಟ್ಟು ಅವರು ಮುದ್ದೆ ಮಾಡ್ತಾಯಿದ್ದಾರೆ. ನೋಡಿ ಎಷ್ಟು ನೀಟಾಗಿ ಮಾಡ್ತಾಯಿದ್ದಾರೆ ಮುದ್ದೆ ಅವರು. ನಾವು ಅಂದರೆ ಕಡಿಮೆ ಜನ ಇದ್ವಿ, ನೈಟ್ಗೆಲ್ಲ ಬರ್ತಿದ್ರು. ಮಾರ್ನಿಂಗ್ ತಿಂದಿದ್ವಲ್ಲ ಅಷ್ಟು ಜನ ಇರಲಿಲ್ಲ, ಕಡಿಮೆ ಜನ ಇದ್ವಿ. ಇನ್ನು ಕಡಿಮೆನೇ ಮಾಡಿದ್ವಿ ಮುದ್ದೆ. ಮತ್ತು ನೈಟ್ಗೆ ಇನ್ನೂ ಒಂದು ಸಲ ಮಾಡಿದ್ವಿ. ಇದು ಒಂದು 3 ಗಂಟೆ ಆ ಟೈಮ್ಗೆ ಮಾಡಿದ್ದು ನಾವು. ಇವರು ನಮ್ಮ ದೊಡ್ಡತ್ತೆ, ಇವರು ನಮ್ಮಪ್ಪ ಅವ್ರ ತಂಗಿ, ದೊಡ್ಡ ತಂಗಿ ಇವರು ಮುದ್ದೆ ಮಾಡ್ತಿದ್ರೆ ನಾನು ಅವ್ರ ಹತ್ರ ಮಾತುಗಳು ಹೇಳ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ. ಅಕ್ಕ ಚಿಕ್ಕ ಚಿಕ್ಕದಾಗೆ ಮಾಡು, ಅತ್ತೆ ಅನ್ನಲ್ಲ ಅಕ್ಕ ಅಂತೀನಿ, ಅಕ್ಕ ಚಿಕ್ಕ ಚಿಕ್ಕದಾಗಿ ಮಾಡು, ಮುದ್ದೆ ದೊಡ್ಡದಾಗಿ ಮಾಡಬೇಡ, ಎಲ್ಲರೂ 11 ಗಂಟೆಯಲ್ಲಿ ಅಲ್ವಾ ತಿಂದಿರೋದು ನಾವು, ಅಷ್ಟು ಹಸಿವು ಯಾರಿಗೂ ಇರಲ್ಲ ಅಂದ್ಬಿಟ್ಟು ನಾನು ಹೇಳಿದೆ. ಸರಿ ಅಂದ್ಬಿಟ್ಟು ಮಾಡಿದ್ರು. ಮತ್ತೆ ಎಲ್ಲ ರೈಸು ಮತ್ತು ಇನ್ನೂ ಒಂದು ಸಲ ಮುದ್ದೆ ಮಾಡಿಬಿಟ್ಟು ಇಷ್ಟು ಜನ ಬಂದಿದ್ದಾರೆ ಊಟಕ್ಕೆ. ಅವ್ರಿಗೆಲ್ಲನೂ ನಾವು ನೈಟ್ಗೆ ಮುದ್ದೆ ಸಾಂಬಾರು ಎಲ್ಲ ಮಾಡಿದ್ವಲ್ಲ ಅವೆಲ್ಲ ಅವ್ರಿಗೆ ಇಟ್ಟಿದ್ವಿ. ನೋಡ್ರೆ ನಮ್ಮ ತಂಗಿ ಪಾಪು ಇಷ್ಟು ಕ್ಯೂಟಾಗಿದ್ದಾಳಲ್ಲ, ಅವರಿಗೆಲ್ಲ ಊಟ ಇಟ್ಬಿಟ್ಟು ಲಾಸ್ಟ್ಗೆ ನಾವು 4 ಜನ ಕೂತ್ಕೊಂಡಿದ್ದೀವಿ. ನಮ್ಮ ಅತ್ತೆ, ನನ್ನ ತಂಗಿ, ನಾನು ಮತ್ತು ಇವರು ನಮ್ಮ ಅಜ್ಜಿ, ನಮ್ಮಪ್ಪ ಅವ್ರ ಅಮ್ಮ, ಇಷ್ಟು ಜನ ಕೂತ್ಕೊಂಡು ತಿಂತಾಯಿದ್ದೀವಿ. ನನಗೇನು ಮಧ್ಯಾಹ್ನನೂ ಸಾಂಬಾರಲ್ಲಿ ತಿಂದೆ ಅಲ್ಲ, ಮತ್ತು ಬೆಳಗ್ಗೆ ತಿಂದೆ ಅಲ್ಲ ಪಲಾವು, ಮತ್ತು ನನಗೆ ಇವಾಗ ಇಷ್ಟ ಆಗಲಿಲ್ಲ ತಿನ್ನಬೇಕು ಅಂತ ಮೊಸರು ಹಾಕ್ಕೊಳ್ಳೋಣ ಅಂದರೆ ಅವ್ರು ಬಿಡ್ತಾನೇ ಇಲ್ಲ. ಬೇಡ ಮೊಸರೇನಕ್ಕೆ, ಇನ್ನೂ ಪರವಾಗಿಲ್ಲ ತಿನ್ನು, ಏನು ದಪ್ಪ ಆಗ್ತೀಯ ಅಂದ್ಬಿಟ್ಟು ನೀನು ಮತ್ತೆ ತಿಂದಿಲ್ಲ ಅಂದ್ಬಿಟ್ಟು ನನಗೆ ರೇಗಿಸ್ತಿದ್ರಲ್ಲ, ಸರಿ ಬಿಡು ಅಂದ್ಬಿಟ್ಟು ಸ್ವಲ್ಪ ಸಾಂಬಾರು ಹಾಕ್ಕೊಂಡು ತಿಂದೆ. ಮತ್ತು ಇದು ಮಾರ್ನಿಂಗು ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಬ್ಲಾಗು. ಇಲ್ಲಿ ನಮ್ಮ ಟೊಮೊಟೊ ಗಿಡ ಹಾಕಿದ್ವಿ ನೋಡಿ, ಅವರು ಕೆಲ್ಸಕ್ಕೆ ಬಂದಿದ್ದರು, ಅವರೆಲ್ಲ ಕೋಲುಗಳೆಲ್ಲ ಕ್ಲೀನಾಗಿ ನಾಟಿದ್ದಾರೆ. ಮತ್ತು ಇದಕ್ಕೆಲ್ಲನೂ ನಾವು ಅದೇ ದಾರ ಕಟ್ಟಬೇಕಲ್ಲ, ಹಾಗಾಗಿ ಈ ಥರ ಮಾಡಿದ್ರು. ಫ್ರೆಂಡ್ಸ್, ಮತ್ತೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾವು ಊರಿಗೆ ಹೋಗಿದ್ವಿ. ಊರಿಂದ 10 o'clock ಆ ಟೈಮ್ಗೆ ಬಂದಿದ್ದು ನಾವು. ಅಂದರೆ ಟಿಫನ್ ಎಲ್ಲ ಅಲ್ಲೇ ತಿನ್ಕೊಂಡು ಬಂದಿದ್ವಿ. ಇನ್ನು ನಾನು ಬಂದು ಬರೀ ರೈಸ್ ಅಂತ ಮಾಡಿದೆ. ರೈಸ್ ಇದ್ದರೆ ಏನಾದರೂ ಹಾಕ್ಕೊಂಡು ತಿನ್ಬೋದು ಅಲ್ವಾ ಅಂತ. ಒಟ್ಟಿನಲ್ಲಿ ಚೆನ್ನಾಗಿತ್ತು ಫ್ರೆಂಡ್ಸ್. 2 days ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ನಮ್ಮ ತವ್ರ ಮನೆಯಲ್ಲಿ. ಚೆನ್ನಾಗಿತ್ತು 2 days ನಮಗೆ. ಓಕೆನಾ, ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡೋಣ ಅನ್ಕೊತಾ ಇದ್ದೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ನಾಳೆ ಇನ್ನೊಂದು ಹೊಸ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಗುಡ್ ನೈಟ್, ಬಾಯ್.